12ನೇ ಕಂತಿನ ಹಣ ಬಂದಿಲ್ಲ ಅಂತ ಕಾಯ್ತಿರುವಂತ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಹೊಸ ಅಪ್ಡೇಟ್. ಪ್ರತಿಯೊಬ್ರು ಪ್ರತಿದಿನ ಕಾಯ್ತಾ ಇರುವಂತದ್ದು ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ, ಬ್ಯಾಂಕ್ ಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ 12ನೇ ಕಂತಿನ ಹಣ ಇವಾಗ ಬರುತ್ತೆ, ನಾಳೆ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಬಹುದು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು, ಏನು ನಾವು 11 ಮತ್ತು 12ನೇ ಕಂತಿನ ಹಣವನ್ನ ಒಟ್ಟಿಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದು ಕೂಡ ಆಗ್ಲಿಲ್ಲ. 11ನೇ ಕಂತಿನ ಹಣ ಬಿಡುಗಡೆ ಆದ್ಮೇಲೆ ಒಂದು 4-5 ದಿನಗಳ ಒಂದು ವಾರಗಳಲ್ಲೇ ಮತ್ತೆ 12ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದು ಕೂಡ ಆಗಿಲ್ಲ. ಸೊ ನಿಮಗೆ ಗೊತ್ತಿರಬಹುದು, ಬಹಳಷ್ಟು ಮಂದಿ ಈಗ 12ನೇ ಕಂತಿನ ಹಣ ಕಾಯ್ತಾ ಇದ್ದಾರೆ, ಇವಾಗ ಬರುತ್ತೆ ನಾಳೆ ಬರುತ್ತೆ ಅಂತ. ಸೊ ಅದೇ ಪ್ರಕಾರ ನಿಮಗೆ ಈಗ ಆಗಸ್ಟ್ ತಿಂಗಳಿಗೆ ಸೇರಿದ್ರೆ ಒಟ್ಟಿಗೆ 6,000 ರೂಪಾಯಿ ಹಣ ಬರಬೇಕಾಗಿತ್ತು. ಅಂದ್ರೆ 3 ಕಂತುಗಳ ಹಣ ಬರಬೇಕಾಗಿತ್ತು, ಆದ್ರೆ ಇಲ್ಲಿ ಒಂದೇ ಕಂತಿನ ಹಣ ಬಂದಿದೆ. ಸೊ ಹಾಗಾದ್ರೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಬಂದಿರೋದು ಅಂದ್ರೆ, ಇವತ್ತ ಶುಕ್ರವಾರ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಜಮಾ. ಬನ್ನಿ ಇದರ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಪ್ರತಿದಿನ ಏನಾಗ್ತಾ ಇದೆ, 12ನೇ ಕಂತಿನ ಹಣ ರೀಸೆಂಟ್ ಏನು ಹಣ ಬರಬೇಕು ಅದರ ಅಪ್ಡೇಟ್ ಅನ್ನ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ನೀವು ಮಾಡ್ಬೇಕಾಗಿರೋದು ಒಂದೇ, ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ, ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ನಿಮಗೆ ಗೊತ್ತಿರಬಹುದು, ಈಗಾಗಲೇ 12ನೇ ಕಂತಿನ ಹಣವನ್ನ ನಾವು ಡಿಬಿಟಿ ಪುಷ್ ಮಾಡಿದ್ವಿ. ಇನ್ನೇನು ಬ್ಯಾಂಕ್ ಕಡೆಯಿಂದ ನಿಮ್ಗೆ ಬರ್ಬೇಕಂತ ಹೇಳಿದ್ರು. ಮತ್ತೆ ನಿನ್ನೆ ತಾನೇ ಏನೋ ತಾಂತ್ರಿಕ ದೋಷ ಆಗಿದೆ, ಇನ್ನೇನು ನಿಮಗೆ ಆದಷ್ಟು ಬೇಗನೆ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು. ಈಗ ನಾಳೆ ಒಂದಿನ ಕಳೆದು ಬಿಟ್ರೆ ನಿಮಗೆ ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳ ಬರ್ತಾ ಇದೆ. ಅಂದ್ರೆ ನಿಮಗೆ 14ನೇ ಕಂತಿನ ಹಣ ಬರೋ ತಿಂಗಳ ನಿಮಗೆ ಬಿಡುಗಡೆ ಆಗ್ಬೇಕು ಆಕ್ಚುಲಿ. ಸೊ ಹಾಗಾದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಏನು ಡಬಲ್ ಕಂತುಗಳ ಹಣವನ್ನ ಬಿಡುಗಡೆ ಮಾಡ್ತಾರಾ, ಅಥವಾ ಇವತ್ತು 12ನೇ ಕಂತಿನ ಹಣ ಎಷ್ಟೊತ್ತಿದ್ರು ಬಿಡುಗಡೆ ಆಗುತ್ತಾ, ಇದ್ರ ಬಗ್ಗೆ ಒಂದು ಲೇಟೆಸ್ಟ್ ಆದಂತ ಒಂದು ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಬನ್ನಿ, 12ನೇ ಕಂತಿನ ಹಣಕ್ಕಾಗಿ ಕಾಯ್ತಿರುವಂತವ್ರಿಗೆ ಪ್ಲಸ್ 11ನೇ ಕಂತಿನ ಹಣ ಬಂದಿಲ್ಲ, ನಿಮಗೂ ಕೂಡ ಗುಡ್ ನ್ಯೂಸ್ ಇದೆ. ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡೋಣ. ಹೌದು ಸ್ನೇಹಿತರೆ, ಬಹಳಷ್ಟು ಮಂದಿ 12ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ. ಯಾಕಂದ್ರೆ ಈಗಾಗಲೇ 12ನೇ ಕಂತಿನ ಹಣ ಜನರ ಖಾತೆಗೆ ಬರಬೇಕಾಗಿತ್ತು. ಸೊ ಆದ್ರೆ ಇಲ್ಲಿ ಸ್ವಲ್ಪ ಡಿಲೇ ಆಗಿದೆ. ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಾಗಲೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು, ನಾವು ಆಲ್ರೆಡಿ ಬ್ಯಾಂಕ್ ಗಳಿಗೆ ಹಣವನ್ನ ಕಳಿಸಿದ್ವಿ, ನಿಮ್ಮ ಖಾತೆಗಳಿಗೆ ಒಂದೇ ಬರಬೇಕಾಗಿತ್ತು. ಆದ್ರೆ ಇಲ್ಲಿ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಆಗಿಂದಾಗಿ, ಕೆಲವೊಂದು ಪ್ರಾಬ್ಲಮ್ಗಳಿಂದಾಗಿ ಈ ಒಂದು ಇನ್ನೂ ಬಿಡುಗಡೆ ಆಗಿಲ್ಲ. ನಿಮ್ಮ ಖಾತೆಗಳಿಗೆ ಇವತ್ತ ಶುಕ್ರವಾರ ಏನಿದೆ 12ನೇ ಕಂತಿನ ಹಣ ಬರುವಂತ ಸಾಧ್ಯತೆ ಇದೆ ಅಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ಈಗಾಗಲೇ ನಿಮಗೆ 12ನೇ ಕಂತಿನ ಹಣ ಪಡೆಯೋದಕ್ಕೆ ಇನ್ನು ಕೇವಲ 1 ದಿನ ಬಾಕಿ ಇದೆ. ಈ ತಿಂಗಳ ಮುಗಿತಪ್ಪ ಅಂತಂದ್ರೆ ಮತ್ತೆ ನೆಕ್ಸ್ಟ್ ತಿಂಗಳ ನಿಮಗೆ ಮತ್ತೆ 14ನೇ ಕಂತಿನ ಹಣ ಬರಬೇಕಾಗುತ್ತೆ. ಸೊ ಈ ರೀತಿಯಾದಂತಹ ಒಂದು ಸಂದರ್ಭ ಇದೆ. ಸೊ ಇಲ್ಲಿ ನಮಗೆ ತಿಳಿದು ಬಂದಿರೋದು ಏನಪ್ಪಾ ಅಂತಂದ್ರೆ, ಕೆಲವೊಂದು ಮಾಧ್ಯಮಗಳ ವರದಿ ಪ್ರಕಾರ ಇವತ್ತ ಮಧ್ಯಾಹ್ನದ ಮೇಲ್ ನಂತರ ಏನಿದೆ ಈ ಒಂದು 12ನೇ ಕಂತಿನ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಒಂದ್ ವೇಳೆ ನಿಮಗೇನಾದ್ರೂ ಇವತ್ತ ಅಥವಾ ನಾಳಿದ್ದು ನಿಮಗೆ 12ನೇ ಕಂತಿನ ಹಣ ಒಂದ್ ವೇಳೆ ಬಂದಿಲ್ಲಪ್ಪ ಅಂತಂದ್ರೆ, ನೇರವಾಗಿ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಅಂದ್ರೆ ಫಸ್ಟ್ ವೀಕ್ ನಲ್ಲಿ ನಿಮಗೆ 13ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ನಿಮಗೆ 2 ಕಂತುಗಳ ಹಣ ಬರುವಂತ ಸಾಧ್ಯತೆ ಇದೆ. ಇಲ್ಲಾಂದ್ರೆ ಒಂದು ವೇಳೆ ನಿಮಗೆ ಸೆಪ್ಟೆಂಬರ್ ಫಸ್ಟ್ ವೀಕ್ ನಲ್ಲಿ ಏನು 12ನೇ ಕಂತಿನ ಹಣ ಬಿಡುಗಡೆ ಆಗಿ ನೆಕ್ಸ್ಟ್ 2ನೇ ವೀಕ್ ನಲ್ಲಿ 13ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿರುವಂತದ್ದು. ಅಂದ್ರೆ ಇಲ್ಲಿ ನಿಮಗೆ ಒಂದು ಕ್ಲಿಯರ್ ಆಗಿ ಹೇಳೋದು ಏನಪ್ಪಾ ಅಂತಂದ್ರೆ, 12ನೇ ಕಂತಿನ ಹಣ ಮೇ ಬಿ ಇವತ್ತ ಅಥವಾ ನಾಳೆ ಬರುವಂತ ಸಾಧ್ಯತೆ ಇದೆ ಅಂತೆ. ಅಂದ್ರೆ ಏನು ನಿನ್ನೆ ಒಂದು ಬ್ಯಾಂಕಿಂಗಿನ ಒಂದು ಟೆಕ್ನಿಕಲ್ ಇಶ್ಯೂ ಏನಾಗಿತ್ತು, ಅದನ್ನ ಎಲ್ಲ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಒಂದು ಆದೇಶದ ಮೇರೆಗೆ ಎಲ್ಲ ಒಂದು ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಇಲ್ಲಿ ಇವತ್ತ ನಾಳೆ ನಿಮಗೆ 12ನೇ ಕಂತಿನ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಒಂದು ಮಾತ್ರ ತಿಳ್ಕೊಳ್ಳಿ, ನೀವು ನಿಮಗೆ ಹಣ ಬಂದೇ ಬರುತ್ತೆ. ಸೊ ಒಂದ್ ವೇಳೆ ನಿಮಗೆ 11ನೇ ಕಂತಿನ ಹಣ ಬಂದಿಲ್ಲ ಅಂದ್ರೂ ಕೂಡ 4,000 ಒಟ್ಟಿಗೆ ಹಣ ಬರುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ನಿಮಗೆ ಇವತ್ತ ಅಥವಾ ನಾಳೆ 12ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ, ನಾಡಿದ್ದು ಸಂಡೇ ಇದೆ, ನಿಮಗೆ 1ನೇ ತಾರೀಕು ಬರುವಂತ ಸಾಧ್ಯತೆ ಕಡಿಮೆ. ಮಂಡೇ ದಿನ ಏನಿದೆ ನಿಮಗೆ 100% ಆಗಿ ಅಲ್ಲಿಂದ ನಿಮಗೆ ಒಂದು 2 ಕಂತುಗಳ ಹಣ ಬರ್ಬೋದು, ಅಥವಾ 12ನೇ ಕಂತಿನ ಹಣ ಬರುವಂತ ಸಾಧ್ಯತೆ 100% ಗ್ಯಾರಂಟಿ ಆಗಿದೆ. ಅಂದ್ರೆ ನೀವು ಕಾಯ್ಬೇಕು ಅಷ್ಟೇ. ಇಲ್ಲಿ ಏನಪ್ಪಾ ಅಂತಂದ್ರೆ, ಈಗ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗಿರುವಂತದ್ದು ನಿಜ. ಸೊ ಇಲ್ಲಿ ನಿಮ್ಮ ಖಾತೆಗಳಿಗೆ ಮಾತ್ರ ಬರಬೇಕು. ಇವತ್ತ ಮಧ್ಯಾಹ್ನದ ಮೇಲ್ಪಟ್ಟು ನಿಮ್ಮ ಅಕೌಂಟ್ ಗಳನ್ನ ಒಂದ್ಸಲ ಚೆಕ್ ಮಾಡ್ತಾ ಇರಿ. ಇವತ್ತ ನಾಳೆ ನಿಮ್ಮ ಖಾತೆಗಳಿಗೆ 12ನೇ ಕಂತಿನ ಹಣ ಬರುತ್ತೆ. ಬಂದಿಲ್ಲ ಅಂದ್ರೆ ಒಂದು 2-3 ದಿನ ವೇಟ್ ಮಾಡಿ, ನಿಮಗೆ ಡಬಲ್ ಧಮಾಕ 4,000 ರೂಪಾಯಿ ಒಟ್ಟಿಗೆ ಒಂದು ಹಣ ಜಮಾ ಆಗುವಂತ ಎಲ್ಲ ಸಾಧ್ಯತೆಗಳಿವೆ. ತಪ್ಪದೇ ಕಮೆಂಟ್ ಮಾಡಿ, ಯಾರಿಗೆ 12ನೇ ಕಂತಿನ ಹಣ ಬಂತು, ಯಾರಿಗೆ ಇಲ್ಲ ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ.